ನನಗೆ ತುಂಬ ಜನ ಕೇಳ್ತೀರಾ ನೀವು ತೆಂಗಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ ಅಂತ. ಇವತ್ತು ನಾನು ನಿಮಗೆ ಅದರ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ನಾವು ಗಿಡಗಳನ್ನ ಎಲ್ಲಿಂದನೂ ತಂದಿಲ್ಲ, ಬದಲಾಗಿ ನಾವು ಕಾಯಿಗಳನ್ನ ಒಟ್ಲಾಕಿ ನಾವೇ ಗಿಡನ ಮಾಡಿರುವಂಥದ್ದು. ಒಟ್ಲಾಕಕ್ಕೆ ಅಥವಾ ನಾಟಿ ಮಾಡಕ್ಕೆ ನಮಗೆ ತೆಂಗಿನ ಕಾಯಿಗಳು ಬೇಕು. ಆ ಕಾಯಿಗಳನ್ನ ನಾವು ಹೆಂಗೆ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಮರ. ನಾವು ಯಾವ ಮರದಿಂದ ಕಾಯಿನ ಆಯ್ಕೆ ಮಾಡ್ಕೋಬೇಕೋ ಆ ಮರ ಕನಿಷ್ಠ 35ರಿಂದ 40 ವರ್ಷ ಆಗಿರಬೇಕು. ಮತ್ತೆ ಆವರೇಜ್ ಒಂದು ಮರದಲ್ಲಿ 200ರಿಂದ 250 ಕಾಯಿ ಬಿಡುವಂತ ಮರ ಆಗಿರಬೇಕು. ಮತ್ತೆ ಮರದ ಕಾಂಡದ ಸುತ್ತಳತೆ ಏನಿರುತ್ತಲ್ಲ ಅದು ಒಂದೇ ಗಾತ್ರದಲ್ಲಿ ಇರಬೇಕು. ಆವಾಗ ನಮ್ಗೆ ಮರ ಒಳ್ಳೆ ಸ್ಟ್ರೆಂತ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದದ್ದು, ನೀವು ಮರದ ಕೆಳಗೆ ನಿಂತ್ಕೊಂಡು ನೋಡಿದಾಗ ಹೀಗೆ ಗರಿಗಳು ಛತ್ರಿ ಆಕಾರದಲ್ಲಿ ಇರಬೇಕು. ವರ್ಷ ಪೂರ್ತಿ ಮರದಲ್ಲಿ 12ರಿಂದ 14 ತೆಂಗಿನ ಬಂಚಲು ಇರುವಂತ ಮರ ಆಗಿರಬೇಕು. ಈಗ ಕಾಯಿ ಸೆಲೆಕ್ಷನ್ಗೆ ಬರೋದಾದ್ರೆ ಕಾಯಿ ಸಂಪೂರ್ಣ ಬಲ್ತಿರ್ಬೇಕು ಅಂಡ್ ಕಾಯಿನ ನಾವು ಬೀಳ್ಸುವಾಗ ಹಿಂಗೆ ಕೊಕ್ಕೆಯಲ್ಲಿ ಹಾಕಿ ಕಾಯಿನ ಉದುರಿಸಬಾರ್ದು. ಕಾಯಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನ ನಾವು ನಾಟಿ ಮಾಡಿದ್ರೆ ನಮ್ಗೆ ಒಳ್ಳೆ ಫಲ ಕೂಡ ಬರಲ್ಲ. ಅದರ ಬದಲಾಗಿ ಕಾಯಿನ ಹಿಂಗೆ ಚೀಲದಲ್ಲೋ ಹಗ್ಗದಲ್ಲೋ ಇಳಿಸಿದ್ರೆ ಕಾಯಿ ಡ್ಯಾಮೇಜ್ ಕೂಡ ಆಗಲ್ಲ. ನಾವು ಚೂಸ್ ಮಾಡುವಂತ ಕಾಯಿ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟ್ ಆಗಿರಬೇಕು. ಮತ್ತೆ ಕಾಯಿಯ ಗಾತ್ರ ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ಸಣ್ಣನೂ ಇರಬಾರ್ದು, ಮೀಡಿಯಂ ಸೈಜ್ ಅಲ್ಲಿ ಇರಬೇಕು. ಸಿಪ್ಪೆ ತೆಳ್ಳಗಿರಬೇಕು. ಕಾಯಿ ದಪ್ಪ ಇರುವಂತ ಕಾಯಿನ ನಾವು ಚೂಸ್ ಮಾಡಬೇಕು. ಮರ ಮತ್ತೆ ಕಾಯಿ ಸೆಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಒಟ್ಲು ಹಾಕೋದು ಅಥವಾ ನಾಟಿ ಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ.